ಈಗ ಒಂದು ಬಿಗ್ ಬ್ರೇಕಿಂಗ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಓಂ ಸಿನಿಮಾ ಸ್ಟೈಲ್ನಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಪಾಗಲ್ ಪ್ರೇಮಿ ಹುಚ್ಚಾಟವನ್ನ ಮೆರೆದಿದ್ದಾನೆ. 2 ಕಾರು ಬೈಕ್ಗಳಿಗೆ ಬೆಂಕಿ ಹಚ್ಚಿ ಪಾಗಲ್ ಪ್ರೇಮಿ ಹುಚ್ಚಾಟವನ್ನ ಮೆರೆತಾ ಇರುವಂತಹ ಘಟನೆ ಕೂಡ ಜರುಗಿದೆ. ಈತ ಬೆಂಗಳೂರಿನ ಚೆನ್ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ತನ್ನನ್ನ ಬಿಟ್ಟು ಆ ಯುವತಿ ಬೇರೆ ಯಾರನ್ನೂ ಕೂಡ ಮದುವೆ ಆಗಬಾರ್ದಂತ ಹೇಳಿ ಈ ತರ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಏನು ಕಾರಿಗೆ ಬೆಂಕಿ ಹಚ್ಚೋದ್ರ ಮೂಲಕ, ಬೈಕಿಗೆ ಬೆಂಕಿ ಹಚ್ಚೋದ್ರ ಮೂಲಕ ಯುವತಿಗೆ ಎಚ್ಚರಿಕೆಯನ್ನ ನೀಡಿದ್ದಾನೆ. ತನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಬಾರ್ದು ಅಂತ ಹೇಳಿ ಈ ಒಂದು ಎಚ್ಚರಿಕೆಯನ್ನ ನೀಡಿರುವಂತಹ ಪಾಗಲ್ ಪ್ರೇಮಿ ಯುವತಿಯ ಪೋಷಕರಿಗೂ ಕೂಡ ಬೆದರಿಕೆಯನ್ನ ಹಾಕಿ ಬೆಂಕಿ ಹಚ್ಚಿ ರೌಡಿ ಶೀಟರ್ ರಾಹುಲ್ ವಿಕೃತಿಯನ್ನ ಮೆರೆದಿದ್ದಾನೆ. ಪಾಗಲ್ ಪ್ರೇಮಿ ರಾಹುಲ್ ಹನುಮಂತ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಕೂಡ ಆಗಿದ್ದ. ಯುವತಿಯನ್ನ 9 ವರ್ಷಗಳಿಂದ ಗಾಢವಾಗಿ ಪ್ರೀತಿಸ್ತಾ ಇದ್ದ ರಾಹುಲ್ ಆತನ ಪ್ರೀತಿಯನ್ನ ಹುಡುಗಿ ನಿರಾಕರಿಸಿದ್ದಕ್ಕಾಗಿ ರೊಚ್ಚಿಗೆದ್ದು ಈ ಒಂದು ದುಷ್ಕೃತ್ಯವನ್ನ ಮೆರೆದಿದ್ದಾನೆ. ಸದ್ಯ ಈ ಒಂದು ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡು ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈಗ ಒಂದು ಬಿಗ್ ಬ್ರೇಕಿಂಗ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಓಂ ಸಿನಿಮಾ ಸ್ಟೈಲ್ನಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಪಾಗಲ್ ಪ್ರೇಮಿ ಹುಚ್ಚಾಟವನ್ನ ಮೆರೆದಿದ್ದಾನೆ. 2 ಕಾರು ಬೈಕ್ಗಳಿಗೆ ಬೆಂಕಿ ಹಚ್ಚಿ ಪಾಗಲ್ ಪ್ರೇಮಿ ಹುಚ್ಚಾಟವನ್ನ ಮೆರೆತಾ ಇರುವಂತಹ ಘಟನೆ ಕೂಡ ಜರುಗಿದೆ. ಈತ ಬೆಂಗಳೂರಿನ ಚೆನ್ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ತನ್ನನ್ನ ಬಿಟ್ಟು ಆ ಯುವತಿ ಬೇರೆ ಯಾರನ್ನೂ ಕೂಡ ಮದುವೆ ಆಗಬಾರ್ದಂತ ಹೇಳಿ ಈ ತರ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಏನು ಕಾರಿಗೆ ಬೆಂಕಿ ಹಚ್ಚೋದ್ರ ಮೂಲಕ, ಬೈಕಿಗೆ ಬೆಂಕಿ ಹಚ್ಚೋದ್ರ ಮೂಲಕ ಯುವತಿಗೆ ಎಚ್ಚರಿಕೆಯನ್ನ ನೀಡಿದ್ದಾನೆ. ತನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಬಾರ್ದು ಅಂತ ಹೇಳಿ ಈ ಒಂದು ಎಚ್ಚರಿಕೆಯನ್ನ ನೀಡಿರುವಂತಹ ಪಾಗಲ್ ಪ್ರೇಮಿ ಯುವತಿಯ ಪೋಷಕರಿಗೂ ಕೂಡ ಬೆದರಿಕೆಯನ್ನ ಹಾಕಿ ಬೆಂಕಿ ಹಚ್ಚಿ ರೌಡಿ ಶೀಟರ್ ರಾಹುಲ್ ವಿಕೃತಿಯನ್ನ ಮೆರೆದಿದ್ದಾನೆ. ಪಾಗಲ್ ಪ್ರೇಮಿ ರಾಹುಲ್ ಹನುಮಂತ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಕೂಡ ಆಗಿದ್ದ. ಯುವತಿಯನ್ನ 9 ವರ್ಷಗಳಿಂದ ಗಾಢವಾಗಿ ಪ್ರೀತಿಸ್ತಾ ಇದ್ದ ರಾಹುಲ್ ಆತನ ಪ್ರೀತಿಯನ್ನ ಹುಡುಗಿ ನಿರಾಕರಿಸಿದ್ದಕ್ಕಾಗಿ ರೊಚ್ಚಿಗೆದ್ದು ಈ ಒಂದು ದುಷ್ಕೃತ್ಯವನ್ನ ಮೆರೆದಿದ್ದಾನೆ. ಸದ್ಯ ಈ ಒಂದು ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡು ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.